ಮಿತಿ ಮೀರಿ ಹೊಂಟೈತೇನ್ರಿ ಸಿದ್ದರಾಮಯ್ಯ ಸಾಹೇಬ್ರ ತುಷ್ಟೀಕರಣದ ರಾಜಕಾರಣ. ಇಷ್ಟು ದಿನ ಮುಸ್ಲಿಮರ ಮೇಲೆ ಇದ್ದಿದ್ದ ಕೇಸ್ಗಳನ್ನ ವಾಪಸ್ ತಗೊಂಡಿದ್ದಾಯ್ತು. ಈಗ ಕೈ ತುಂಬ ಯೋಜನೆ ಕೊಡಕತ್ತಾರ. ಅಭಿವೃದ್ಧಿ ಮಾಡೋ ಕಾರ್ಯ ತಗೊಳ್ಳಿ, ಯಾರು ಬ್ಯಾಡಂದರು. ಎಷ್ಟು ಅಭಿವೃದ್ಧಿ ಮಾಡಕತ್ತೀರಿ? ಸಿದ್ದರಾಮಯ್ಯ ಸಾಹೇಬ್ರ ಅಧಿಕಾರದಾಗ ಇದ್ದಾಗೆಲ್ಲ ಮಾಡಿದ್ದು ಇಂಥವ ಕೆಲಸ ಅಲ್ಲ. ಧರ್ಮ ನೋಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೊಂಟಾರಲ್ಲ, ಏನು ಹೇಳ್ಬೇಕು ಇವ್ರಿಗೆ? ಮುಸ್ಲಿಮರಿಗೆ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಇನ್ನೊಂದು ರಸಗುಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಅಧಿಕಾರಕ್ಕೆ ಬಂದಾಗಿನಿಂದಾನು ಇಲ್ಲಿ ತನಕನೂ ಜಾಮೂನು, ಬಾಸುಂದೆ, ಬಾಲುಷಾ, ಜಹಾಂಗೀರು ಈ ರೀತಿ ಸ್ವೀಟ್ ಕೊಡ್ತಾ ಇರ್ತಾರ. ಅದು ಮೂಗಿಗೆ ತಾಕಬೇಕಲ್ರಿ ಸ್ವೀಟ್ದ ಪಾಕ, ಸಿಹಿ ಪಾಕ. ಅಂದ್ರೆ ಮೂಗಿಗೆ ಬೆಣ್ಣೆ ಒರೆಸೋದು, ತುಪ್ಪ ಒರೆಸೋದು ಅಂತೀವಲ್ಲ, ಹಂಗೆ ಪಾಕ ತಾಕಿಸಿ ಅವ್ರನ್ನ ಸೆಳೆಯೋ ಪ್ರಯತ್ನ. ಒಂದಿಲ್ಲ ಅಂದ್ರೆ ಒಂದು ಅವ್ರಿಗೆ ಕೊಡ್ತೀವಿ ಅಂತ ಹೇಳೋದು, ಕೊಡೋದು, ಅವ್ರ ಮತನ ಇವ್ರ ಕಡೆ ಸೆಳ್ಕೊಳ್ಳೋದು. ಇದರಿಂದ ಯಾರಿಗೆ ಲಾಭ ಆಯ್ತು, ಯಾರಿಗೆ ಲಾಭ ಆಗಿಲ್ಲ ಅಂತ ಅವ್ರು ಯೋಚನೆ ಮಾಡೋದೇ ಇಲ್ಲ. ಇವ್ರು ಮಾಡೋದ್ರಿಂದ ಎಲ್ಲರೇ ಮುಸ್ಲಿಮ್ರು ಉದ್ಧಾರ ಆಗತ್ತಾರೇನ್ರಿ? ಇಲ್ಲ. ಬ್ಯಾರೆ ಯಾರೇ ಉದ್ಧಾರ ಆಗತ್ತಾರೇನ್ರಿ? ಇಲ್ಲ. ಉದ್ಧಾರ ಆಗಕತ್ತಿರೋರು ಯಾರು? ಕಾಂಗ್ರೆಸ್ನವ್ರು. ಅಲ್ಲಿ ನೋಡಿದ್ರೆ ಓಟ್ ಚೋರಿ ಅಂತ ಇವರ ಕಾಂಗ್ರೆಸ್ ಯುವರಾಜ ಹೋಗ್ತಾರ, ಇವ್ರು ಓಟ್ ಗ್ಯಾರಂಟಿ ಮಾಡಕ್ಕೆ ಹೊಂಟಾರ. ಮುಸ್ಲಿಮರಿಗೆ ಕೊಡಬೇಕಾಗಿದ್ದನ್ನೆಲ್ಲ ಕೈ ತುಂಬ ಕೊಟ್ಟು ಅದು ಅವ್ರಿಗೆ ಎಷ್ಟು ತಲುಪಿತು, ಅವ್ರು ಎಷ್ಟು ಉದ್ಧಾರ ಆದರೂ ಅದು ಬೇಡ, ಇವರಿಗೆ ಕೊಡ್ತೀವ ಮುಗೀತು. ಹಂಗೆ ಮಾಡಿ ಓಟ್ ಗ್ಯಾರಂಟಿ ಮಾಡ್ಕೊಳಕತ್ತಾರ. ಈಗ ಇದಕ್ಕೊಂದು ಹೊಸ ಎಡಿಷನ್, ರಸಗುಲ್ಲ. ಏನಪ್ಪ, 398 ಕೋಟಿ ಮೊತ್ತದ ಯೋಜನೆ ಜಾರಿ ಮಾಡಕತ್ತಾರ. ಸಚಿವ ಸಂಪುಟ ಸಭೆ ಒಳಗೆ ಒಪ್ಪಿಗೆನೂ ಸಿಕ್ತು. ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗಾಗಿ ಅಂತ ಯೋಜನೆ ಹೊಸ ತೆಗ್ದಾರ. ಯಾರೂ ಮಾಡ್ಲಾರ್ದಂಥದನ್ನ ಸಿದ್ದರಾಮಯ್ಯ ಸಾಹೇಬ್ರು ಮಾಡಕ್ಕೆ ಓಡಾಡಕತ್ತಾರ. ಇಲ್ಲಿ ಯಾರದೇ ಅಭಿವೃದ್ಧಿನ ಯಾರೂ ವಿರೋಧ ಮಾಡತ್ತಿಲ್ಲ. ಮುಸ್ಲಿಮ್ರ ಅಭಿವೃದ್ಧಿ ಮಾಡಬೇಡ್ರಿ ಅಂತ ನಮ್ಮ ಟೀಕೆ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಅಭಿವೃದ್ಧಿ ವಿಚಾರದಾಗ ಧರ್ಮ ಹುಡುಕಿ ಅಭಿವೃದ್ಧಿ ಮಾಡತ್ತಾರಲ್ಲ, ಇದಕ್ಕೆ ಏನು ಹೇಳಬೇಕು? ಇಲ್ಲಿ ತನಕ ಯಾರ ತಲೆಗೂ ಬಂದಿರಲಿಲ್ಲ ಮುಸ್ಲಿಂ ಕಾಲೋನಿಗಳ ಉದ್ಧಾರಕ್ಕೊಂದು ಯೋಜನೆ ತರಬೇಕು ಅಂತ. ಸಿದ್ದರಾಮಯ್ಯ ಸಾಹೇಬ್ರ ತಲೆಯಾಗ ಬಂದೈತಿ. ಸಿದ್ದರಾಮಯ್ಯ ಸಾಹೇಬ್ರು ಈ ರೀತಿ ನಿರ್ಧಾರ ತಗೊಂಡಿದ್ದಕ್ಕ ವಿರೋಧ ಪಕ್ಷಗಳು ಇದನ್ನ ಖಂಡಿಸಾಕತ್ತಾವ. ಇದೇನು ಹೊಸದ್ ಮಾಡಕತ್ತಾರಲ್ಲ ಅಂತ ಟೀಕೆ ಮಾಡಕತ್ತಾರ. ಇತ್ತೀಚೆಗೆ ನಾನು ನೋಡಿದೆ, ಮುಸ್ಲಿಂ ಕಾಲೋನಿಗಳನ್ನ ಸುಮಾರು 400 ಕೋಟಿ ರೂಪಾಯಿಗಳಲ್ಲಿ ಮುಸ್ಲಿಂ ಕಾಲೋನಿಗಳನ್ನ ಸುಭದ್ರಗೊಳಿಸ್ತಕ್ಕಂಥದ್ದು, ಉತ್ತಮಗೊಳಿಸ್ತಕ್ಕಂಥ ಕೆಲಸ. ಅದೇ ದಲಿತ ಸಮುದಾಯಗಳು ಕೊಳಚೆ ಪ್ರದೇಶ ಅಂತ ಇವತ್ತಿಗೂ ಕರೆಯೋದು. ದಲಿತರು ವಾಸ ಮಾಡ್ತಕ್ಕಂಥ ಪ್ರದೇಶಗಳನ್ನು ಕೊಳಚೆ ಪ್ರದೇಶ ಅಂತ ಕರೀತಾರೆ. ಆದರೆ ಈ ಸರ್ಕಾರಕ್ಕೆ ಕೊಳಚೆ ಪ್ರದೇಶಗಳ ಬಗ್ಗೆ ಕಾಳಜಿ ಇಲ್ಲ. ಇಷ್ಟಾದರೂ ಕೂಡ ಅವರ ಬದುಕನ್ನು ಹಸನು ಮಾಡಬೇಕು ಅನ್ನೋ ಭಾವನೆ ಇವರಿಗೆ ಹುಟ್ಟಲೇ ಇಲ್ಲ. ಹೇಳೋದು ಮಾತ್ರ ವೋಟ್ ಬ್ಯಾಂಕ್ನ ಇದಕ್ಕಾಗಿ ನಾವು ದಲಿತರ ಪರ. ಆದರೆ ಈಗ ನೋಡಿದರೆ ಅಲ್ಪಸಂಖ್ಯಾತರಿಗೆ ಬಹುಮಾನ, ದಲಿತರಿಗೆ ಅವಮಾನ. ಇದು ಕಾಂಗ್ರೆಸ್ನ ನೀತಿಯಾಗಿದೆ. ಮಂದಿ ಮಿನಿ ಪಾಕಿಸ್ತಾನ ಆಗತೈತಿ ಅಂತ ಮಾತಾಡ್ತಿರೋದಕ್ಕೂ ಸಿದ್ದರಾಮಯ್ಯ ಸಾಹೇಬ್ರು ಅದನ್ನ ಉದ್ಧಾರ ಮಾಡಕ್ ಹೊಂಟಿರೋದಕ್ಕೂ ಈಡ ಜೋಡ ಹೊಂದಾಕತ್ತೈತಿ. ಸಿದ್ದರಾಮಯ್ಯ ಸಾಹೇಬ್ರ ಅಧಿಕಾರಕ್ಕೆ ಬಂದಾಗೆಲ್ಲ ಮಾಡಿದ ಇಂಥದ ಒಂದಕ್ಕಿಂತ ಒಂದು ದೊಡ್ಡ ಸಾಧನೆಗಳನ್ನ. ಟಿಪ್ಪು ಜಯಂತಿ ಚಾಲೂ ಮಾಡಿದ್ರು, ಶಾದಿ ಭಾಗ್ಯ ಕೊಟ್ರು. ಕೇಸ್ ಅಂತರೂ ಮುಸ್ಲಿಮ್ರ ಮೇಲೆ ಇದ್ದಿದ್ನ ಅದು ಎಷ್ಟು ಹಿಂದೆ ತಗೊಂಡ್ರು. ಟೋಪಿ ಹಾಕೊಂಡು ಹೋಗಿ ನಿಂತು ಭಾಷಣ ಮಾಡ್ತಾರೆ, ಶಾಂತಿ ಪ್ರಿಯರು, ಶಾಂತಿಯವರು, ಅವರು ಇವರು ಅಂತ. ಅವ್ರನ್ನ ಉದ್ಧಾರ ಮಾಡ್ತೀವಂತ ರೊಕ್ಕ ಕೊಡೋದು ಬಿಟ್ಟು ನಿಜವಾಗ್ಲೂ ಅವ್ರನ್ನ ಎಷ್ಟು ಉದ್ಧಾರ ಮಾಡ್ಯಾರು? ಅವ್ರ ಎಜುಕೇಷನ್ ಹೆಂಗಾಗತೈತಿ, ಅವ್ರು ಎಲ್ಲಿ ತಿನ್ನತಾರು, ಎಲ್ಲಿ ಅದಾರು, ಯಾವ್ಯಾವ ಚಟುವಟಿಕೆ ಒಳಗದಾರು, ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಂಗಿಲ್ಲ. ಬರೀ ರೊಕ್ಕ ಮಂಜೂರು ಮಾಡೋದು, ಎಷ್ಟು ಅವ್ರು ತಲುಪ್ತನ್ನೋದ್ರ ಬಗ್ಗೆನೂ ಯೋಚನೆ ಮಾಡಂಗಿಲ್ಲ. ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋ ಕೆಲಸ ಬಿಟ್ಟು ಇನ್ನೇನು ಮಾಡಕತ್ತಿಲ್ಲ. ಹಿಂಗೆ ಒಂದಿಲ್ದ ಒಂದು ಆಸೆ ತೋರಿಸಿ ಅವರ ವೋಟ್ ಸೆಳ್ಯಾಕತ್ತಾರಲ್ಲ. ಇನ್ನು ಮುಂದಿನ ದಿನದಾಗ ಇನ್ನೇನೇನು ಕೊಡ್ತಾರಂತ ನೀವು ಇಮ್ಯಾಜಿನೂ ಮಾಡೋಕ್ಕಾಗಂಗಿಲ್ಲ. ಈಗ ನೋಡ್ರಿ, ಇದು ಕಾಲೋನಿ ಉದ್ಧಾರ ಅಂತ ಹೇಳಿ ಒಂದು ಏನು ಯೋಜನೆ ತರಾಕತ್ತಾರಲ್ಲ, ಇದು ಯಾರ ತಲೆಯಾಗ ಬಂದಿತ್ರಿ? ಅವ್ರ ತಲೆಯಾಗ ಬರಾಕಷ್ಟ ಸಾಧ್ಯ. ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ್ಕಿಂತ ಇನ್ನು ಮುಂದೆ ಭಾಳ ಬರ್ತಾವ. ರೆಡಿ ಆಗಿರ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.